ಡೊನಾಲ್ಡ್ ಟ್ರಂಪ್ ಅಮೆರಿಕಾದ ಪ್ರೆಸಿಡೆಂಟ್. ಇವಾಗ ಎಲ್ಲಿ ನೋಡಿದ್ರು ಈ ಹೆಸರೇ. ಈ ವ್ಯಕ್ತಿ ನಿಮಗೆ ನ್ಯೂಸ್ ಚಾನಲ್ನಲ್ಲಿ, ಯೂಟ್ಯೂಬ್ನಲ್ಲಿ, ಇನ್ಸ್ಟಾದಲ್ಲಿ ದಿನಕ್ಕೆ ಒಂದ್ಸಲನಾದರೂ ಕಾಣಿಸ್ತಾನೇ ಇರ್ತಾನೆ. ಪ್ರಪಂಚದಲ್ಲಿ ಯಾವ ಚಿಕ್ಕ ಘಟನೆ ನಡೆದರೂ ಅದ್ರ ಮೇಲೆ ಸ್ಪಂದಿಸ್ತಾ ಇರ್ತಾನೆ. ಯಾವ ದೇಶಗಳ ನಡುವೆ ಜಗಳ ಆದರೂ ಅದನ್ನು ತಡೆಯೋಕೆ ಬರ್ತಾನೆ. ಶಾಂತಿ ಸ್ಥಾಪನೆ ಮಾಡ್ತೀನಿ ಅಂತಾನೆ. ಈ ಪ್ರಪಂಚವನ್ನು ನಾನೇ ಕಾಪಾಡ್ತಾ ಇದ್ದೀನಿ, ನಾನು ಇಲ್ದಿದ್ರೆ ಈ ಪ್ರಪಂಚ ಏನಾಗುತ್ತೋ ಅನ್ನೋ ಥರ ಮಾಡ್ತಾ ಇರ್ತಾನೆ. ಕೆಲವೊಂದ್ಸಲ ದೇಶಗಳ ಜೊತೆ ಫ್ರೆಂಡ್ಶಿಪ್ ಮಾಡ್ತಾನೆ, ಕೆಲವೊಂದ್ಸಲ ಎನಿಮಿ ಆಗ್ತಾನೆ, ಮತ್ತೆ ಫ್ರೆಂಡ್ಶಿಪ್ ಮಾಡ್ತಾನೆ, ಮತ್ತೆ ಎನಿಮಿ ಆಗ್ತಾನೆ. ಸೊ ಈತ ಯಾವಾಗ ಹೆಂಗಿರ್ತಾನೆ, ಏನು ಮಾತಾಡ್ತಾನೆ ಅನ್ನೋದು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಕೆಲವರು ಈತನನ್ನು ದ್ವೇಷಿಸ್ತಾರೆ, ಕೆಲವರು ಈತನನ್ನು ಪ್ರೀತಿಸ್ತಾರೆ. ಆದರೆ ಇಷ್ಟು ಅನ್ಪ್ರಿಡಿಕ್ಟಬಲ್ ವ್ಯಕ್ತಿ ಅಮೆರಿಕಾ ದೇಶದ ಪ್ರೆಸಿಡೆಂಟ್ ಹೇಗಾದ, ಈತನ ಬ್ಯಾಕ್ಗ್ರೌಂಡ್ ಏನು, ಎಲ್ಲಿಂದ ಬಂದಿದ್ದಾನೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ ಸಬ್ಸ್ಕ್ರೈಬ್ ನಂಬರ್ಸ್ 5 ವರ್ಷದಿಂದ ಅಲ್ಲೇ ಇದೆ, ಅದನ್ನ ಸ್ವಲ್ಪ ಮುಂದಕ್ಕೆ ತಳ್ಳಿ. ಹಾಗೆ ನೀವು ಈ ವಿಡಿಯೋನ ಲೈಕ್ ಮಾಡಿದ ಮೇಲೆ ಹೈಪ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೈಪ್ನ ಕೂಡ ಇನ್ಕ್ರೀಸ್ ಮಾಡಿ. ಟ್ರಂಪ್ ನಮಗೆ ಒಬ್ಬ ರಾಜಕಾರಣಿ ಥರನೇ ಗೊತ್ತು, ಆದರೆ ಈತ ಅಮೆರಿಕಾದಲ್ಲಿ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂದರೆ ಎಲಾನ್ ಮಸ್ಕ್, ಜೆಫ್ ಬೆಜೋಸ್, ಟಿಮ್ ಕುಕ್ನಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಏನೂ ಅಲ್ಲ. ಒಂದು ಲೆವೆಲ್ಗೆ ದೊಡ್ಡ ಬಿಸ್ನೆಸ್ ಮ್ಯಾನ್. ಆದರೆ ಇವರೆಷ್ಟು ಫೇಮಸ್ನೋ ಟ್ರಂಪ್ ಪ್ರೆಸಿಡೆಂಟ್ ಆಗೋಕ್ಕಿಂತ ಮುಂಚೆಯಿಂದ ಕೂಡ ಅಷ್ಟೇ ಫೇಮಸ್. ಯಾಕೆ ಅಂತ ನಿಮಗೆ ಆಮೇಲೆ ಗೊತ್ತಾಗುತ್ತೆ. ಟ್ರಂಪ್ ತುಂಬ ಕಡೆ ತಾನು ಸೆಲ್ಫ್ ಮೇಡ್ ಬಿಲಿಯನಿಯರ್ ಅಂತ ಹೇಳ್ಕೊಳ್ತಾ ಇರ್ತಾನೆ, ಆದರೆ ಈತನ ಬಿಸ್ನೆಸ್ ಈತನ ತಂದೆಯಿಂದ ಬಂದಿರೋದು. ಈತನ ತಂದೆ ಹೆಸರು ಫ್ರೆಡ್ ಟ್ರಂಪ್ ಅಂತ. ಈತ ಒಬ್ಬ ರಿಯಲ್ ಎಸ್ಟೇಟ್ ಡೆವಲಪರ್. ಮನೆಗಳನ್ನು ಕಟ್ಟಿ ಕಮ್ಮಿ ಬೆಲೆಗೆ ಸೇಲ್ ಮಾಡೋದು, ರೆಂಟ್ಗೆ ಕೊಡೋದು ಮಾಡ್ತಿದ್ರು. ಈ ಟ್ರಂಪ್ ಆ್ಯಂಡ್ ಸನ್ ಅನ್ನೋ ಒಂದು ಚಿಕ್ಕ ಕಂಪ್ನಿನ ಸ್ಟಾರ್ಟ್ ಮಾಡಿದ. 2ನೇ ಪ್ರಪಂಚ ಯುದ್ಧದಲ್ಲಿ ಹಾಳಾದ ಮನೆ ಕಟ್ಟಲು ಗೌರ್ಮೆಂಟ್ ಫಂಡಿಂಗ್ ಮಾಡಲು ಸ್ಟಾರ್ಟ್ ಮಾಡ್ತು. ಆ ಮನೆಗಳನ್ನು ಕಟ್ಟೋ ಕಾಂಟ್ರಾಕ್ಟ್ ಫ್ರೆಡ್ ಟ್ರಂಪ್ ಕಷ್ಟಪಟ್ಟು ತಗೊಂಡ. ಈ ಕಾಂಟ್ರಾಕ್ಟ್ನಿಂದ ಈ ಟ್ರಂಪ್ ಆ್ಯಂಡ್ ಸನ್ ಕಂಪನಿ ತುಂಬ ಬೆಳೀತು. ಟ್ರಂಪ್ ಫ್ಯಾಮಿಲಿ ತುಂಬ ರಿಚ್ ಆಯಿತು. ಈ ಫ್ರೆಡ್ಗೆ 5 ಮಕ್ಕಳಿದ್ರು. ಆ 5 ಜನರಲ್ಲಿ 4ನೇ ಮಗ ಡೊನಾಲ್ಡ್ ಟ್ರಂಪ್. ಟ್ರಂಪ್ ಚಿಕ್ಕಂದಿನಿಂದ ತುಂಬ ಓವರ್ ಆ್ಯಕ್ಟಿವ್ ಆಗಿ, ಅಗ್ರೆಸಿವ್ ಆಗಿ ಇರ್ತಾ ಇದ್ದ. ಡೊನಾಲ್ಡ್ ಟ್ರಂಪ್ಗೆ ಯಾರಾದರೂ ನೀನು ಇದನ್ನೇ ಮಾಡು ಅಂದರೆ ಇಷ್ಟ ಆಗ್ತಾ ಇರಲಿಲ್ಲ. ಎಲ್ಲದರಲ್ಲೂ ತಾನೇ ಮುಂದೆ ಇರಬೇಕು ಅಂತ ಬಯಸ್ತಿದ್ದ. ಕ್ಲಾಸ್ನಲ್ಲಿ, ಸ್ಕೂಲ್ನಲ್ಲಿ, ಫ್ರೆಂಡ್ಸ್ನಲ್ಲಿ, ತನ್ನ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಕೂಡ ತಾನೇ ಎಲ್ಲದರಲ್ಲೂ ಮುಂದೆ ಇರಬೇಕು ಅನ್ನೋ ಥರ ಇರ್ತಿದ್ದ. ಟ್ರಂಪ್ಗೆ ಅಟೆನ್ಷನ್ ಅಂದರೆ ಹುಚ್ಚು. ಸ್ಕೂಲ್ನಲ್ಲಿ ಎಲ್ಲರ ಅಟೆನ್ಷನ್ ತನ್ನ ಮೇಲೆ ಬರೋಕ್ಕೆ ಏನಾದರೂ ಮಾಡೋಕ್ಕೆ ರೆಡಿಯಾಗಿರ್ತಿದ್ದ. ಫ್ರೆಂಡ್ಸ್ ಜೊತೆ ತನ್ನ ತಂದೆಗಿರೋ ಆಸ್ತಿ ಬಗ್ಗೆ, ತಮ್ಮ ಹತ್ರ ಇರೋ ಕಾರ್ಸ್ ಬಗ್ಗೆ ಜಂಬ ಕೊಚ್ಕೊಳ್ತಾ ಇದ್ದ. ಬೇರೆ ಸ್ಟೂಡೆಂಟ್ಸ್ನ ಟೀಸ್ ಮಾಡೋದು, ಫೈಟಿಂಗ್ಸ್ ಮಾಡೋದು, ಟೀಚರ್ ಜೊತೆನೇ ವಾದ ಮಾಡೋದು ಮಾಡ್ತಿದ್ದ. ಟ್ರಂಪ್ ತನ್ನ 2nd ಕ್ಲಾಸ್ನಲ್ಲೇ ಮ್ಯೂಸಿಕ್ ಟೀಚರ್ಗೆ ಮ್ಯೂಸಿಕ್ನೇ ಸರಿಯಾಗಿ ಬರಲ್ಲ ಅಂತ ಟೀಚರ್ಗೇನೆ ಪಂಚ್ ಕೊಟ್ಟಿದ್ದಂತೆ. ಟ್ರಂಪ್ಗೆ ಸೋಲು ಅಂದರೆ ಇಷ್ಟ ಇರಲಿಲ್ಲ. ಸೊ ಗೆಲ್ಲೋಕೆ ಸ್ಕೂಲ್ ಗೇಮ್ಸ್ನಲ್ಲಿ ಚೀಟಿಂಗ್ ಕೂಡ ಮಾಡ್ತಿದ್ದ. ಸೊ ಟ್ರಂಪ್ ಈ ಲೆವೆಲ್ಗೆ ಉಡಾಫಿ ಮಾಡ್ತಾ ಇದ್ದಾನೆ ಅಂತ ಅವರ ತಂದೆ ಟ್ರಂಪ್ನ 13ನೇ ವಯಸ್ಸಲ್ಲೇ ಬೋರ್ಡಿಂಗ್ ಸ್ಕೂಲ್ಗೆ ಹಾಕ್ತಾರೆ. ಇದೊಂದು ಮಿಲಿಟ್ರಿ ಅಕಾಡೆಮಿ. ಸೊ ಟ್ರಂಪ್ ಆಟಗಳು ಇಲ್ಲಿ ನಡೀಲಿಲ್ಲ. ಇಲ್ಲಿಗೆ ಬಂದಮೇಲೆ ಬುದ್ಧಿವಂತನಾಗಿ ಓದ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ದ ಟ್ರಂಪ್. ಆದರೂ ಇಲ್ಲಿ ಟ್ರಂಪ್ ಒಳ್ಳೆತನದಿಂದಲೇ ಸ್ಟೂಡೆಂಟ್ ಲೀಡರ್ ಆದ. ಬೇಸ್ಬಾಲ್, ಫುಟ್ಬಾಲ್, ಸಾಕರ್ನಲ್ಲಿ ತುಂಬ ಚೆನ್ನಾಗಿ ಆಡ್ತಿದ್ದ. ಕೆಲವು ಜನ ನೀನು ಬೇಸ್ಬಾಲ್ ತುಂಬ ಚೆನ್ನಾಗಿ ಆಡ್ತೀಯಾ, ಇದನ್ನೇ ಪ್ರೊಫೆಷ್ನಲ್ ಆಗಿ ತಗೋ ಅಂತ ತುಂಬ ಜನ ಸಜೆಸ್ಟ್ ಮಾಡಿದರು. ಟ್ರಂಪ್ ಅವರ ಮಾತು ಕೇಳಿದರೆ ಇವತ್ತು ನ್ಯಾಷನಲ್ ಬೇಸ್ಬಾಲ್ ಪ್ಲೇಯರ್ ಆಗ್ತಿದ್ನೇನೋ. ಆದರೆ ಟ್ರಂಪ್ಗೆ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಇತ್ತು. ಸ್ಕೂಲ್ ಮುಗಿಸಿ ಕಾಲೇಜ್ಗೆ ಹೋಗೋವಾಗ ತನ್ನ ತಂದೆಯ ಜೊತೆ ರಿಯಲ್ ಎಸ್ಟೇಟ್ನಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದ, ಈ ಬಿಸ್ನೆಸ್ ಹೇಗೆ ನಡೆಯುತ್ತೋ ಅಂತ ತಿಳ್ಕೊಳ್ಳೋಕ್ಕೆ. ಕಾಲೇಜ್ ಮುಗಿದ ಮೇಲೆ ಟ್ರಂಪ್ ತನ್ನ ತಂದೆ ಬಿಸ್ನೆಸ್ನಲ್ಲಿ ಜಾಯ್ನ್ ಆದ. ಆಮೇಲೆ ಕಂಪ್ನಿನ ತನ್ನ ಕಂಟ್ರೋಲ್ಗೆ ತೊಗೊಂಡ. ಯಾಕಂದರೆ ತನ್ನ ಅಣ್ಣಂದಿರು ಮತ್ತು ಅಕ್ಕ ಯಾರೂ ಬಿಸ್ನೆಸ್ನಲ್ಲಿ ಇಂಟ್ರೆಸ್ಟೆಡ್ ಇರಲಿಲ್ಲ. ಟ್ರಂಪ್ ಕಂಪ್ನಿ ಕಂಟ್ರೋಲ್ಗೆ ತೊಗೊಂಡ್ಮೇಲೆ ಕೇವಲ ಒಬ್ಬ ಸಹೋದರ ಮಾತ್ರ ಇಂಟ್ರೆಸ್ಟ್ ಇದ್ದ. ಆತ ಕೂಡ ಟ್ರಂಪ್ ಜೊತೆ ಬಿಸ್ನೆಸ್ ಮಾಡ್ತಾನೆ. ಕಂಪ್ನಿ ನೇಮ್ನ ಟ್ರಂಪ್ ಆರ್ಗನೈಸೇಷನ್ ಅಂತ ಚೇಂಜ್ ಮಾಡ್ದ. ಯಾಕಂದರೆ ಟ್ರಂಪ್ಗೆ ದೊಡ್ಡ ಆಸೆಗಳಿದ್ವು. ಅದಕ್ಕೆ ಅವರ ಕಂಪ್ನಿ ನೇಮ್ ತುಂಬ ರಿಚ್ ಪೀಪಲ್ಗೋಸ್ಕರ ಇದೆ ಅನ್ನೋ ಥರ ಕಾಣಿಸ್ಬೇಕು ಅಂತ ಅಂದ್ಕೊಂಡ. ಟ್ರಂಪ್ ಬಿಲ್ಡಿಂಗ್ಸ್ನಲ್ಲಿ ಕಪ್ಪು ವರ್ಣದ ಜನರನ್ನು ಅಲೋ ಮಾಡ್ತಾ ಇರಲಿಲ್ಲ. ಅವರು ಪರ್ಚೇಸ್ಗೆ ಅಥವಾ ರೆಂಟ್ಗೆ ಬಂದರೆ ಅವ್ರಿಗೆ ಕೊಡ್ತಾ ಇರಲಿಲ್ಲ. ಈ ವಿಷಯ ಹೊರಬಿದ್ದು ಟ್ರಂಪ್ ಮೇಲೆ ಕೇಸ್ಗಳು ಕೂಡ ಬಿದ್ದವು. ಯಾಕಂದರೆ ಕಪ್ಪು ಮತ್ತು ಬಿಳಿ ಜನರ ನಡುವೆ ಸರಿಯಾದ ಸಂಬಂಧಗಳಿರಲಿಲ್ಲ. ಅದಕ್ಕೆ 1970ನಲ್ಲಿ ಅಮೆರಿಕಾದಲ್ಲಿ ಕಪ್ಪು ಜನರನ್ನು ಅವಾಯ್ಡ್ ಮಾಡಿದರೆ ಕೇಸ್ ಆಗೋ ಥರ ಕಾನೂನುಗಳು ತಂದಿತ್ತು. ಸೊ ಟ್ರಂಪ್ ಮೇಲೆ ಈ ಥರ ಅವಾಯ್ಡ್ ಮಾಡ್ತಾ ಇದ್ದಾನೆ ಅಂತ ಕೇಸ್ ಆಗಿ ಮತ್ತೆ ಆ ಕೇಸ್ನಿಂದ ಹೇಗೆ ತಪ್ಪಿಸ್ಕೊಂಡು ಹೊರಬಂದ. ಆವಾಗೇ ಅಂದ್ಕೊಂಡ, ಈ ಮಿಡಿಲ್ ಕ್ಲಾಸ್ನವ್ರ ಜೊತೆ ನಾನು ಬಿಸ್ನೆಸ್ ಮಾಡಬಾರ್ದು, ರಿಚ್ ಪೀಪಲ್ ಜೊತೆನೇ ಮಾಡಬೇಕು ಅಂತ. ಇಷ್ಟು ದಿನ ಅವರ ತಂದೆ ಕೇವಲ ಬ್ರೂಕ್ಲಿನ್ ಮತ್ತು ಕ್ವೀನ್ಸ್ ಅನ್ನೋ ಏರಿಯಾದಲ್ಲಿ ಮಿಡಲ್ ಕ್ಲಾಸ್ ಜನರಿಗೆ ಮನೆ ಕಟ್ಟಿ ಬಿಸ್ನೆಸ್ ಮಾಡ್ತಿದ್ರು. ಆದರೆ ಟ್ರಂಪ್ ಗೋಲ್ ರಿಚ್ ಪೀಪಲ್ಗೆ ಬಿಸ್ನೆಸ್ ಮಾಡೋದು, ರಿಚ್ ಆಗೋದು. ಸೊ ಟ್ರಂಪ್ ಕಣ್ಣು ಮ್ಯಾನ್ಹ್ಯಾಟನ್ ಮೇಲೆ ಬಿತ್ತು. ಯಾಕಂದರೆ ಇದು ನ್ಯೂಯಾರ್ಕ್ ನಗರದ ಮಧ್ಯದಲ್ಲಿ ಇತ್ತು. ಇಲ್ಲಿ ಎಲ್ಲ ರಿಚ್ ಪೀಪಲ್ಗೆ ಅನ್ನೋ ಥರ ಇರ್ತಿತ್ತು. ಸೊ ಟ್ರಂಪ್ ಇಲ್ಲಿ ಒಂದು ಹಳೇ ನಷ್ಟದಲ್ಲಿರೋ ಹೋಟೆಲ್ನ ಪರ್ಚೇಸ್ ಮಾಡಿ ಅದನ್ನು ರಿನೋವೇಟ್ ಮಾಡಬೇಕು ಅಂತ ಅಂದ್ಕೊಂಡ. ಆದರೆ ತುಂಬ ಜನ ಇದು ತುಂಬ ರಿಸ್ಕಿ ಅಂದರು. ಆದರೆ ಟ್ರಂಪ್ ಯಾರ ಮಾತು ಕೇಳಲಿಲ್ಲ. ಹೋಟೆಲ್ನ ರಿನೋವೇಟ್ ಮಾಡಿ ಹ್ಯಾತ್ ಹೋಟೆಲ್ಸ್ ಅನ್ನೋ ಒಂದು ಲಕ್ಸರಿ ಹೋಟೆಲ್ ಚೈನ ಜೊತೆ ಕೈ ಜೋಡಿಸಿ ಈ ಹೋಟೆಲ್ನ ಸ್ಟಾರ್ಟ್ ಮಾಡಿದ. ಈ ಹೋಟೆಲ್ ದೊಡ್ಡ ಸಕ್ಸಸ್ ಆಯಿತು.
ಅಲ್ಲಿವರೆಗೂ ಫ್ರೆಡ್ ಟ್ರಂಪ್ನವರ ಮಗ ಅಂತ ಅನ್ಸ್ಕೊಂಡ ಟ್ರಂಪ್ ಇಲ್ಲಿಂದ ಸೀರಿಯಸ್ ರಿಯಲ್ ಎಸ್ಟೇಟ್ ಪ್ಲೇಯರ್ ಅನ್ನೋ ಥರ ಅನ್ಸ್ಕೊಂಡ. ನಂತರ ಟ್ರಂಪ್ನ ದೊಡ್ಡ ಪ್ರಾಜೆಕ್ಟ್ ಒಂದು ಲಕ್ಸರಿ ಟವರ್. ಟ್ರಂಪ್ ಮ್ಯಾನ್ಹ್ಯಾಟನ್ನಲ್ಲೇ ಒಂದು ದೊಡ್ಡ ಲಕ್ಸರಿ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ನ ಕಟ್ಟಬೇಕು ಅಂತ ಅಂದ್ಕೊಂಡ. ಇದಕ್ಕೋಸ್ಕರ ಮ್ಯಾನ್ಹ್ಯಾಟನ್ ಸೆಂಟರ್ನಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಪ್ಲೇಸ್ನ ಬೈ ಮಾಡಿ ಅಲ್ಲಿ ಒಂದು ಲಕ್ಸರಿ ಬಿಲ್ಡಿಂಗ್ನ ಕಟ್ಟೋಕೆ ಸ್ಟಾರ್ಟ್ ಮಾಡಿದ. ಈ ಬಿಲ್ಡಿಂಗ್ನಲ್ಲಿ ಗೋಲ್ಡ್, ಮಾರ್ಬಲ್ ಫಿನಿಷಸ್ ಮತ್ತು ವಾಟರ್ಫಾಲ್ ಇರಬೇಕು ಅಂತ ಅಂದ್ಕೊಂಡ. ಇದರಲ್ಲಿ ರಿಚ್ ಪೀಪಲ್ ಇರೋಕೆ ಲಕ್ಸರಿ ಮನೆಗಳು, ಟಾಪ್ನಲ್ಲಿ ಆಫೀಸ್ಗಳು, ಮಧ್ಯದಲ್ಲಿ ಸ್ಟೋರ್ಗಳು, ರೆಸ್ಟೋರೆಂಟ್ಗಳು, ಕೆಳಗಡೆ ಎಲ್ಲ ಕೂಡ ಲಕ್ಸರಿ ಜನರಿಗೋಸ್ಕರನೇ. ಈ ಥರ ಪ್ಲ್ಯಾನ್ ಮಾಡಿ ಕಟ್ಟೋಕೆ ಸ್ಟಾರ್ಟ್ ಮಾಡ್ದ. ಟ್ರಂಪ್ ಏಜ್ ಆಗ ಇನ್ನೂ ತುಂಬ ಕಮ್ಮಿನೇ ಇತ್ತು. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಕಟ್ತಾ ಇದ್ದಾನೆ ಅಂದರೆ ಎಲ್ಲ ಶಾಕ್ ಆದರು. ಇದು ಮಧ್ಯದಲ್ಲೇ ನಿಂತೋಗುತ್ತೆ ಅಂದ್ಕೊಂಡ್ರು. ಆದರೂ ಟ್ರಂಪ್ ಅಲ್ಲಿ ಇಲ್ಲಿ ಸಾಲ ಮಾಡಿ ಲೋನ್ಸ್ ತೆಗೆದು ಕಟ್ಟೇ ಬಿಟ್ಟ. ಈ ಬಿಲ್ಡಿಂಗ್ ಕಟ್ಟೋವಾಗ ಟ್ರಂಪ್ಗೆ ತುಂಬಾ ಲೀಗಲ್ ಹೋರಾಟಗಳು ಕೂಡ ಮಾಡಬೇಕಾಯಿತು. ಈ ಬಿಲ್ಡಿಂಗ್ಗೆ ಟ್ರಂಪ್ ಟವರ್ ಅಂತ ಹೆಸರಿಟ್ಟ. ಯಾಕಂದರೆ ಟ್ರಂಪ್ ತನ್ನ ಹೆಸರನ್ನು ಕೂಡ ಒಂದು ಬ್ರ್ಯಾಂಡ್ ಥರ ಫೇಮಸ್ ಮಾಡಬೇಕು ಅಂತ ಅಂದ್ಕೊಂಡ. ಈ ಟವರ್ ಓಪನ್ ಆದಮೇಲೆ ಸೆನ್ಸೇಷನ್ ಆಯಿತು. ಮೀಡಿಯಾದಲ್ಲಿ ಬ್ರೇಕಿಂಗ್ ನ್ಯೂಸ್ ಆಯಿತು. ಸೆಲೆಬ್ರಿಟಿಗಳು, ಅಥ್ಲೆಟ್ಗಳು, ರಿಚ್ ಫಾರಿನರ್ಗಳು ಎಲ್ಲ ಈ ಬಿಲ್ಡಿಂಗ್ನಲ್ಲಿ ಮನೆಗಳು ತೊಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದರು. ಗೂಚಿನಂಥ ಟಾಪ್ ಬ್ರ್ಯಾಂಡ್ಗಳು ಇದರಲ್ಲಿ ಸ್ಟೋರ್ಸ್ನ ಓಪನ್ ಮಾಡಿದ್ವು. ಟ್ರಂಪ್ಗೆ $ಮಿಲಿಯನ್ಸ್ ಪ್ರಾಫಿಟ್ ಬಂತು. ಜೊತೆಗೆ ಈ ಸಾಹಸಕ್ಕೆ ಟ್ರಂಪ್ಗೆ ಸಿಕ್ಕಾಪಟ್ಟೆ ಫೇಮ್ ಬಂತು. ಟ್ರಂಪ್ಗೆ ಮನಿ ಜೊತೆ ಫೇಮ್ ಕೂಡ ಇಂಪಾರ್ಟೆಂಟ್. ಯಾಕಂದರೆ ಟ್ರಂಪ್ ಮನಸ್ಥಿತಿ ಚಿಕ್ಕಂದಿನಿಂದ ಅಟೆನ್ಷನ್ ಬೇಕು ಅನ್ನೋ ಥರ ಇರ್ತಿತ್ತು. ಸೊ ಟ್ರಂಪ್ ಇವಾಗಿನಿಂದ ಇಂಟರ್ವ್ಯೂಸ್ ಕೊಡೋಕೆ ಸ್ಟಾರ್ಟ್ ಮಾಡ್ದ. ಇಂಟರ್ವ್ಯೂಸ್ ತೊಗೊಳ್ಳೋಕ್ಕೆ ಯಾರು ಬರೆದಿದ್ರು ಕೂಡ ತಾನೇ ಕರೆಸ್ಕೊಂಡು ಇಂಟರ್ವ್ಯೂಸ್ ಕೊಡೋದು, ಮ್ಯಾಗ್ಝಿನ್ಸ್ನಲ್ಲಿ ಬರೋದು ಮಾಡ್ತಾ ಇದ್ದ. ಟ್ರಂಪ್ ಯಾವಾಗಲೂ ಯಾವುದೋ ಒಂದು ವಿಷಯದ ಮೇಲೆ ನ್ಯೂಸ್ನಲ್ಲಿ ಕಾಣಿಸ್ತಾನೇ ಇದ್ದ. ಅದು ನೆಗೆಟಿವ್ ನ್ಯೂಸ್ ಆಗಲಿ, ಪಾಸಿಟಿವ್ ನ್ಯೂಸ್ ಆಗಲಿ, ಒಟ್ಟಿನಲ್ಲಿ ಟ್ರಂಪ್ಗೆ ಪಾಪ್ಯುಲಾರಿಟಿ ಬೇಕು. ಈ ಹೋಟೆಲ್ನ ದೊಡ್ಡ ಸಕ್ಸಸ್ ನಂತರ ಟ್ರಂಪ್ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಸಿಕ್ಕಾಪಟ್ಟೆ ಕಂಪ್ನಿಗಳನ್ನು ಸ್ಟಾರ್ಟ್ ಮಾಡ್ದ. ಎಲ್ಲದರಲ್ಲಿ ಟ್ರಂಪ್ ಅನ್ನೋ ಹೆಸರು ಪಕ್ಕಾ ಇರ್ತಿತ್ತು. ಎಕ್ಸಾಂಪಲ್ಗೆ ಟ್ರಂಪ್ ಏರ್ಲೈನ್ಸ್, ಟ್ರಂಪ್ ಕ್ಯಾಸಿನೋಸ್, ಟ್ರಂಪ್ ಗೇಮ್ಸ್, ಗಲ್ಫ್ ಕೋರ್ಸ್ ಕಟ್ಟಿ ಅವಕ್ಕೆ ಟ್ರಂಪ್ ಲಿಂಕ್ಸ್ ಅಂತ ಹೆಸರಿಟ್ಟ. ಹಾಗೆ ಟ್ರಂಪ್ ವೋಡ್ಕಾ ಅಂತ ಕೊನೆಗೆ ವಾಟರ್ ಬಾಟಲ್ಸ್ನೂ ಬಿಡಲಿಲ್ಲ. ಟ್ರಂಪ್ ಅನ್ನೋ ಹೆಸರು ಮೇಲೆ ವಾಟರ್ ಬಾಟಲ್ಸ್ ಕೂಡ ಸೇಲ್ ಮಾಡ್ದ. ಅಮೆರಿಕಾದಲ್ಲಿ ಎಲ್ಲಿ ನೋಡಿದ್ರು ಟ್ರಂಪ್. ಇದು ಇಲ್ಲಿಗೆ ನಿಲ್ಲಿಲ್ಲ. ಟ್ರಂಪ್ ಫರ್ನಿಚರ್ಸ್, ಟ್ರಂಪ್ ಟ್ರಾವೆಲ್ಸ್, ಟ್ರಂಪ್ ಫೈನಾನ್ಷಿಯಲ್ ಕಂಪನಿ, ಟ್ರಂಪ್ ಸಿಗ್ನೇಚರ್ ಕಲೆಕ್ಷನ್ ಅನ್ನೋ ಕ್ಲಾತ್ ಬ್ರ್ಯಾಂಡ್, ಟ್ರಂಪ್ ಯೂನಿವರ್ಸಿಟಿ ಅನ್ನೋ ಕಾಲೇಜಸ್, ಈ ರೀತಿ ತುಂಬಾ ಬಿಸ್ನೆಸ್ಗಳು ಮಾಡ್ದ. ಟ್ರಂಪ್ ಇವೆಲ್ಲ ಬಿಸ್ನೆಸ್ಗಳು ಪ್ರಾಫಿಟ್ಗೋಸ್ಕರ ಮಾಡಿದ್ನೋ ಅಥವಾ ತನ್ನ ಹೆಸರನ್ನು ಪಬ್ಲಿಸಿಟಿ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡಿದ್ನೋ ಅನ್ನೋ ಥರ ಸಿಕ್ಕಲ್ಲಿ ಟ್ರಂಪ್ ಕಾಣಿಸ್ತಾ ಇತ್ತು. ಇಲ್ಲಿವರೆಗೂ ಟ್ರಂಪ್ ಒಬ್ಬ ಪ್ರಾಫಿಟ್ನಲ್ಲಿರೋ ಬಿಸ್ನೆಸ್ ಮ್ಯಾನ್. ಆದರೆ 1991ರಲ್ಲಿ ಅಮೆರಿಕಾದಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಬಂತು. ಇಂಥ ಟೈಮ್ನಲ್ಲಿ ಜನ ಅವಶ್ಯಕತೆ ಇರೋ ವಸ್ತುಗಳ ಮೇಲೆ, ವಿಷಯಗಳ ಮೇಲೆ ಖರ್ಚು ಮಾಡೋಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ ಹೊರತು ಲಕ್ಸರಿ ಐಟಮ್ಸ್ ಮೇಲೆ ಅಲ್ಲ. ಟ್ರಂಪ್ ಬಿಸ್ನೆಸ್ಗಳು ಎಲ್ಲ ಲಕ್ಸರಿನೇ ಆಗಿರೋದ್ರಿಂದ ಟ್ರಂಪ್ ಕಂಪ್ನೀಸ್ನಲ್ಲಿ ತುಂಬ ಲಾಸಸ್ ಬಂದವು. ಟ್ರಂಪ್ ತನ್ನ ತುಂಬ ಬಿಸ್ನೆಸ್ಗಳನ್ನು ಎಲ್ಲ ಬ್ಯಾಂಕ್ನಲ್ಲಿ ಲೋನ್ಸ್ ತೊಗೊಂಡೇ ಮಾಡಿದ್ದ. ಸುಮಾರು 72 ಬ್ಯಾಂಕ್ಸ್ನಿಂದ ಹಣ ತೊಗೊಂಡಿದ್ದಂತೆ. ಬ್ಯಾಂಕ್ ಲೋನ್ ಕಟ್ಟಲು ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಡೋದು ತಪ್ಪಿಸ್ಕೊಳ್ಳೋಕೆ ಬ್ಯಾಂಕ್ರಪ್ಸಿನ ಅನೌನ್ಸ್ ಮಾಡಿದ ಟ್ರಂಪ್. ಆದರೆ ಟ್ರಂಪ್ ತನ್ನ ಸೋಲನ್ನು ಒಪ್ಕೊಳ್ಳೋ ವ್ಯಕ್ತಿ ಅಲ್ಲ. ತನ್ನ ಹೆಸರನ್ನೇ ಒಂದು ಬ್ರ್ಯಾಂಡ್ ಥರ ಮಾಡ್ಕೊಂಡಿದ್ರಿಂದ ಅದನ್ನೇ ರೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ದ. ಅಂದರೆ ಬೇರೆ ಕಂಪ್ನಿಗಳು ಟ್ರಂಪ್ ಅನ್ನೋ ಹೆಸರನ್ನು ತಮ್ಮ ಪ್ರಾಡಕ್ಟ್ಸ್ ಮೇಲೆ ಯೂಸ್ ಮಾಡ್ಕೋಬೋದು. ಅದಕ್ಕೆ ಟ್ರಂಪ್ಗೆ ರೆಂಟ್ ಕೊಡಬೇಕು. ಈ ಐಡಿಯಾ ಟ್ರಂಪ್ಗೆ ಇಂದಿಗೂ ಪ್ರಾಫಿಟ್ ಕೊಡ್ತಾ ಇದೆ. 2011ರಲ್ಲಿ ಫೋರ್ಬ್ಸ್ ರಿಪೋರ್ಟ್ ಪ್ರಕಾರ ಟ್ರಂಪ್ನ ಅರ್ಧ ವೆಲ್ತ್ ಈ ಟ್ರಂಪ್ ಅನ್ನೋ ಹೆಸರಿನಿಂದಲೇ ಬರ್ತಾ ಇದೆಯಂತೆ. ಟ್ರಂಪ್ ಆ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಲ್ಲ, ಏನೂ ಕೆಲಸ ಮಾಡಲ್ಲ, ಜಸ್ಟ್ ಟ್ರಂಪ್ನ ಹೆಸರು ಅವರು ಬಳಸ್ಕೊಳ್ತಿದ್ದಾರೆ ಅಷ್ಟೇ. ಇದರಿಂದ ಟ್ರಂಪ್ಗೆ ಅರ್ಧ ವೆಲ್ತ್ ಬರ್ತಾ ಇದೆ. 1996ಅಲ್ಲಿ ಟ್ರಂಪ್ ಮಿಸ್ ಯೂನಿವರ್ಸ್ ಆರ್ಗನೈಸೇಷನ್ನ ಬೈ ಮಾಡ್ತಾನೆ. ತುಂಬ ಜನ ಹುಡುಗಿರನ್ನ ತನ್ನ ಸುತ್ತ ತಿರುಗಾಡಿಸ್ಕೊಳ್ತಾನೆ. ಇದೊಂಥರ ಮೀಡಿಯಾ ಅಟೆನ್ಷನ್. ಈ ಟೈಮ್ನಲ್ಲಿ ಸುಮಾರು 25 ಜನ ಹುಡುಗಿರು ಟ್ರಂಪ್ ತಮ್ಮನ್ನು ಲೈಂಗಿಕವಾಗಿ ವೇಧಿಸ್ತಿದ್ದಾನೆ ಅಂತ ಕಂಪ್ಲೇಂಟ್ ಕೂಡ ಮಾಡಿದ್ರು. ಟ್ರಂಪ್ ಮೇಲೆ ಏನೇ ಅಪವಾದ ಬಂದರೂ ಟ್ರಂಪ್ ತುಂಬ ಬುದ್ಧಿವಂತಿಕೆಯಿಂದ ತಪ್ಪಿಸ್ಕೊಳ್ತಾ ಇದ್ದ. ಟ್ರಂಪ್ ಅಮೆರಿಕಾದಲ್ಲಿ ಫೇಮಸ್ ಆಗಿದ್ದು ಸಾಕು, ಇನ್ನು ವರ್ಲ್ಡ್ ವೈಡ್ ಆಗಿ ಫೇಮಸ್ ಆಗೋಣ ಅಂತ 2004ರಲ್ಲಿ ಒಂದು TV ಶೋನ ಕೂಡ ಮಾಡ್ತಾನೆ. ಇದರಲ್ಲಿ ಟ್ರಂಪ್ನೇ ಹೋಸ್ಟ್. ಈ TV ಶೋ ತುಂಬ ಫೇಮಸ್ ಆಗಿ ಟ್ರಂಪ್ ಮನೆಗೂ ಯಾರು ಅನ್ನೋದು ಗೊತ್ತಾಗ್ತಾನೆ. ಈ ರೀತಿ ಫೇಮಸ್ ಆದ ಟ್ರಂಪ್ ಆಗಾಗ ಅಮೆರಿಕಾದ ಡೆವಲಪ್ಮೆಂಟ್ ಮೇಲೆ ಕಾಮೆಂಟ್ಸ್ ಮಾಡ್ತಾ ರಾಜಕೀಯದ ಕಡೆ ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇದ್ದ. ಒಂದ್ಸಲ ಅಮೆರಿಕಾದ ಪ್ರೆಸಿಡೆಂಟ್ ಆಗಿದ್ದ ಒಬಾಮಾನ ಅಮೆರಿಕಾದಲ್ಲಿ ಹುಟ್ಟಿಲ್ಲ ಅಂತ ದೊಡ್ಡ ರಾದಂತ ಮಾಡಿ ಕೊನೆಗೆ ಒಬಾಮಾನೇ ತನ್ನ ಬರ್ತ್ ಸರ್ಟಿಫಿಕೇಟ್ ಬಿಡುಗಡೆ ಮಾಡೋ ಥರ ಮಾಡ್ದ. ಈ ರೀತಿ ರಾಜಕೀಯದಲ್ಲಿ ಕೂಡ ತುಂಬ ಕಾಂಟ್ರವರ್ಸೀಸ್ನಲ್ಲಿ ಡಿಬೇಟ್ಸ್ ಮಾಡಿ ಫೇಮಸ್ ಆದ. ಕೊನೆಗೆ 2015ರಲ್ಲಿ 2016ರಲ್ಲಿ ನಡೆಯುವ ಪ್ರೆಸಿಡೆಂಟ್ ಎಲೆಕ್ಷನ್ನಲ್ಲಿ ಪ್ರೆಸಿಡೆಂಟ್ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ. ತುಂಬ ಜನ ಇದು ಪಬ್ಲಿಸಿಟಿ ಸ್ಟಂಟ್ ಅಂತ ಅಂದ್ಕೊಂಡ್ರು. ಆದರೆ ಟ್ರಂಪ್ ನಿಜವಾಗ್ಲೂ ಎಲೆಕ್ಷನ್ನಲ್ಲಿ ನಿಂತ್ಬಿಟ್ಟ. ಅಮೆರಿಕಾನ ಮತ್ತೆ ಒಂದು ಗ್ರೇಟೆಸ್ಟ್ ದೇಶವನ್ನಾಗಿ ಮಾಡ್ತೀನಿ ಅಂತ, ಅಮೆರಿಕಾ ಸುತ್ತ ಒಂದು ಗೋಡೆ ಕಟ್ತೀನಿ ಅಂತ, ಅಮೆರಿಕನ್ಸ್ಗೇನೆ ಜಾಬ್ಸ್ನಲ್ಲಿ ಪ್ರಯಾರಿಟಿ ಬರೋ ಥರ ಮಾಡ್ತೀನಿ ಅಂತ, ಇಲ್ಲಿಗಲ್ ಇಮಿಗ್ರೇಷನ್ನ ಸ್ಟಾಪ್ ಮಾಡ್ತೀನಿ ಅಂತ, ಅಮೆರಿಕಾನ ಮತ್ತೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಮಾಡ್ತೀನಿ ಅಂತ, ಬೇರೆ ದೇಶದ ಪ್ರಾಡಕ್ಟ್ಸ್ ಮೇಲೆ ಟ್ಯಾಕ್ಸ್ ಹಾಕ್ತೀನಿ, ಇಲ್ಲಿನ ಪ್ರಾಡಕ್ಟ್ಸ್ನೇ ಜಾಸ್ತಿ ಸೇಲ್ ಆಗೋ ಥರ ಮಾಡ್ತೀನಿ ಅಂತ ಈ ರೀತಿ ಹೇಳ್ತಾ ಅಮೆರಿಕನ್ಸ್ನಲ್ಲಿ ಸತ್ತ ದೇಶಭಕ್ತಿಯನ್ನು ಎಬ್ಬಿಸಿ ಕೊನೆಗೂ ಟ್ರಂಪ್ ಗೆದ್ಬಿಟ್ಟ.
ಈ ರೀತಿ ಅಮೇರಿಕನ್ ಪ್ರೆಸಿಡೆಂಟ್ ಆದ ಟ್ರಂಪ್. ಸೊ ಈ ರೀತಿ ಪ್ರೆಸಿಡೆಂಟ್ ಆಗಿ ಮತ್ತೆ ಮೊನ್ನೆ 2025ರಲ್ಲಿನ ಎಲೆಕ್ಷನ್ನಲ್ಲೂ ಕೂಡ 2ನೇ ಸಲ ಪ್ರೆಸಿಡೆಂಟ್ ಆಗಿದ್ದಾನೆ. ಇದು ಯಾವ ರೀತಿ ನಡೀತು ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಇದು ಟ್ರಂಪ್ನ ಇತಿಹಾಸ. ಟ್ರಂಪ್ ಒಳ್ಳೆಯವನೇ ಆಗಿರಲಿ ಕೆಟ್ಟವನೇ ಆಗಿರಲಿ, ಟ್ರಂಪ್ನಲ್ಲಿ ನಾವು ಕಲ್ತ್ಕೋಬೇಕಾದ ಒಂದು ವಿಷಯ ಏನಂದರೆ ಸೋಲನ್ನು ಒಪ್ಕೋಬಾರ್ದು ಅನ್ನೋದು ಮತ್ತು ಟೈಮ್ ನೋಡಿ ರಿಸ್ಕ್ ಮಾಡಬೇಕು ಅನ್ನೋದು. ಟ್ರಂಪ್ನ ಲೈಫೆಲ್ಲ ನಿಮಗೆ ಈಗ ಗೊತ್ತಾಯ್ತಲ್ಲ. ನಿಮಗೆ ಟ್ರಂಪ್ನಿಂದ ಏನು ಗೊತ್ತಾಯಿತು, ನಿಮಗೆ ಈ ವಿಡಿಯೋದಿಂದ ಏನು ಸಿಕ್ತು, ಏನಾದರೂ ಒಂದು ಮೋಟಿವೇಶನ್ ಸಿಕ್ಕರೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟು ಈ ವಿಡಿಯೋ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.